ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಬಹುತೇಕ ಅಂತ್ಯ ಅಂತೆಲ್ಲ ಹೇಳ್ತಾ ಇದ್ವಿ. ಕಾರಣ ಇದೇ ತಿಂಗಳು 19ಕ್ಕೆ ಆ ಒಪ್ಪಂದದ ಪ್ರತಿಗೆ ಸಹಿ ಹಾಕುತ್ತೆ 3 ರಾಷ್ಟ್ರಗಳು ಅಂತ. ಇದರ ಮಧ್ಯದಲ್ಲೇ ನೋಡಿ ಇಸ್ರೇಲ್ ರಾಂಗ್ ಆಗಿ ಹೋಗಿದೆ ಅಂತೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಕಂಪ್ಲೀಟ್ ರಾಂಗ್ ಆಗಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದವನ್ನ ಇಸ್ರೇಲ್ ತಿರಸ್ಕಾರ ಮಾಡಿದೆ. ಮತ್ತೆ ಅಗೇನ್ ಯುದ್ಧದ ಪರಿಸ್ಥಿತಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕ್ಯಾರೆ ಅಂತ ಇಲ್ವಂತೆ ಇಸ್ರೇಲ್. ಕದನ ವಿರಾಮ ಬಳಿಕವೂ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ ನೇರವಾಗಿ ದಾಳಿ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಖಿಯಾಮ್ ಕರೆಟೆಬಿಟ್ ಮೇಲೆ ಇಸ್ರೇಲ್ ಡ್ರೋನ್ ದಾಳಿ ಮಾಡಿದೆ ಅಂತೆ. ಲೆಬನಾನ್ನಲ್ಲಿ ಶಸ್ತ್ರ ಸಜ್ಜಿತ ವಾಹನಗಳನ್ನ ಇಸ್ರೇಲ್ ಸ್ಫೋಟ ಮಾಡಿಬಿಟ್ಟಿದೆ ಕದನ ವಿರಾಮದ ಮಧ್ಯದಲ್ಲೇ. ಡೊನಾಲ್ಡ್ ಟ್ರಂಪ್ ಒಪ್ಪಂದ ನಾವು ಪಾಲಿಸಲೇಬೇಕಂತ ಏನಿಲ್ಲ ಅಂತ ಡೋಂಟ್ ಕೇರ್ ಅಂತ ಇದೆ ಇಸ್ರೇಲ್. ಆಕ್ರಮಿತ ಲೆಬನಾನ್ ಅನ್ನ ಬಿಡಲ್ಲ ಅಂತ ಇಸ್ರೇಲ್ ಅಧ್ಯಕ್ಷ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ 3 ರಾಷ್ಟ್ರಗಳ ಮಧ್ಯೆ ಎಲ್ಲವೂ ಸರಿಯಾಯಿತು, ಒಪ್ಪಂದಕ್ಕೆ 3 ರಾಷ್ಟ್ರಗಳು ಒಪ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಚರ್ಚೆಗಳಿತ್ತಲ್ಲ. ಬಟ್ ಅದನ್ನ ಸುಳ್ಳು ಮಾಡ್ತಾ ಇದೆ ಇಸ್ರೇಲ್. ಕದನ ವಿರಾಮ ಇದ್ರೂ ಕೂಡ ಅದರ ಆಚೆಗೂ ಕೂಡ ದಾಳಿ ಆಗುತ್ತೆ ಅಂತ ಅಂದ್ರೆ ಸದ್ಯಕ್ಕೆ ಇದು ತಣ್ಣಗಾಗುವ ಲಕ್ಷಣಗಳಿಲ್ಲ. ಅಗೇನ್ ಮತ್ತೆ ಇದಕ್ಕೆ ದಾಳಿಗೆ ಪ್ರತಿದಾಳಿ ಅನ್ನೋ ರೀತಿಯಲ್ಲಿ ಇರಾನ್ ಏನಾದ್ರೂ ತಿರುಗಿ ಬೀಳುತ್ತಾ, ಇದು ಕುತೂಹಲ ಇರೋದು.